ಮಂತ್ರರಾಜಸ್ತೋತ್ರಂ ಸಂಚಿಕೆ 2 ಸರ್ವೈಃ ಅವಧ್ಯತಾಂ ಪ್ರಾಪ್ತಂ ಸಬಲೌಘಂ ದಿತೇಃ ಸುತಂ ನಖಾಗ್ರೈಃ ಶಕಲೀಚಕ್ರೇ ಯಸ್ತಂ ವೀರಂ ನಮಾಮ್ಯಹಂ. ಸರ್ವೈಃ ಅವಧ್ಯತಾಂ ಪ್ರಾಪ್ತಂ, ತನಗೆ ಯಾರಿಂದಲೂ ಸಾವು ಬರಬಾರದೆಂದು ವರಬೇಡಿದ್ದ ಹಿರಣ್ಯಕಶಿಪು. ನರರಿಂದಲೂ ದೇವತೆಗಳಿಂದಲೂ ಯಕ್ಷ ಕಿನ್ನರರಿಂದಲೂ ನಾಗ ಸುರ ಅಸುರ ಮೃಗ ಪಕ್ಷಿ ಕೀಟ ಯಾವುದರಿಂದಲೂ ತನಗೆ ಮರಣ ಬರಬಾರದೆಂದು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸು ಮಾಡಿದಾಗ ವರ ಕೇಳಿಕೊಂಡಿದ್ದ. ಸಬಲೌಘಂ, ಬಲಿಷ್ಠನಾದವನು. ದಿತೇಹ ಸುತಂ, ಕಶ್ಯಪ ಮಹರ್ಷಿಯ ಪತ್ನಿಯಾದ ದಿತಿಯ ಮಗನುವಾದ ಹಿರಣ್ಯಕಶಿಪು. ಅವನನ್ನೂ ಅವನ ಸಂಗಡಿಗರಾದ ಇತರ ಅಸುರರನ್ನೂ ಪ್ರಹ್ಲಾದನನ್ನೂ ಹಿಂಸಿಸಿದ ರಾಕ್ಷಸರನ್ನೂ ಏಕಾಕಿಯಾಗಿ. ನಖಾಗ್ರೈಃ ಶಕಲೀಚಕ್ರೇ, ತನ್ನ ಚೂಪಾದ ಉಗುರು ತುದಿಗಳಿಂದಲೇ ಚೂರು ಚೂರಾಗಿ ಸೀಳಿದ. ಯಹ ತಂ ವೀರಂ, ವೀರನನ್ನು. ನಮಾಮಿಯಹಂ, ನಾನು ನಮಸ್ಕರಿಸುತ್ತೇನೆ. ತನಗೆ ಯಾರಿಂದಲೂ ಮಾತ್ರವಲ್ಲ, ಯಾವ ಆಯುಧದಿಂದಲೂ ಮರಣ ಬರಬಾರದೆಂದು ಕೂಡ ಕೇಳಿಕೊಂಡಿದ್ದ. ಬ್ರಹ್ಮ ಸೃಷ್ಟಿಸಿದ ಯಾವ ಪ್ರಾಣಿಯಿಂದಲೂ ತನಗೆ ಮರಣ ಬರಬಾರದು. ಮನೆಯ ಹೊರಗೂ ಒಳಗೂ, ಆಕಾಶದಲ್ಲೂ ಭೂಮಿಯ ಮೇಲೂ, ಹಗಲಲ್ಲೂ ರಾತ್ರಿಯಲ್ಲೂ, ಕೊನೆಗೆ ಜೀವವಿರುವ ಅಥವಾ ಜೀವವಿಲ್ಲದ ಯಾವುದೇ ವಸ್ತುವಿನಿಂದಲೂ ತನಗೆ ಸಾವೇ ಬರಬಾರದೆಂದು. ಇಷ್ಟೆಲ್ಲ ನಿಬಂಧನೆಗಳನ್ನು ಒಳಗೊಂಡೇ ನರಸಿಂಹ ಅವತರಿಸಿದ. ಬೆರಳಿಗಂಟಿದ ಭಾಗ ಜೀವವುಳ್ಳದ್ದು, ಮುಂದೆ ಚಾಚಿದ ಭಾಗ ಜೀವವಿಲ್ಲದ್ದೂ ಆದ ಉಗುರಿನಿಂದಲೇ ಹಿರಣ್ಯಕಶಿಪುವನ್ನು ವಧಿಸಿದ. ಪೂರ್ಣವಾಗಿ ನರನೂ ಅಲ್ಲದ, ಮೃಗವೂ ಅಲ್ಲದ ನರಹರಿ ರೂಪವನ್ನು ತಳೆದ. ತನ್ನ ತೊಡೆಯ ಮೇಲೆ ಅವನನ್ನು ಸೀಳಿದ. ಹಗಲು ಮುಗಿದು ರಾತ್ರಿಯಾಗದ ಸಂಧ್ಯಾಕಾಲದಲ್ಲಿ ಅರಮನೆಯ ಹೊಸ್ತಿಲಲ್ಲಿ ಕುಳಿತು ಅವನನ್ನು ಕೊಂದ. ಅವನೇ ವೀರ. ಡಾಕ್ಟರ್ ನಿರ್ಮಲಾ ಶರ್ಮಾ. ಆಧಾರ ಡಾಕ್ಟರ್ ಉ.ವೆ. ವೆಂಕಟೇಶ್ ಅವರ ಉಪನ್ಯಾಸ. ಶ್ರೀ ವೈಷ್ಣವ ಸಮಾಗಮ. ಶ್ರೀಮತೆ ರಾಮಾನುಜಾಯ ನಮಃ.